ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್. ನಾನಿವತ್ತು ನಿಮ್ಮ ಮುಂದೆ ತೊಗರಿಕಾಳು ಪಲಾವ್ ಅಂದರೆ ಸೀಸನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ತೊಗರಿಕಾಳು ಕಾಲ ಆಗಿರೋದ್ರಿಂದ ಈ ವಿಂಟರ್ ಸೀಸನಲ್ಲಿ ಇವೆಲ್ಲ ಕಾಮನಾಗಿ ಮಾಡ್ಕೊಂಡು ತಿನ್ನೋವಂಥ ರೆಸಿಪಿ. ಅದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಸಾಮಗ್ರಿಗಳನ್ನ ಏನೇನು ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಟೊಮ್ಯಾಟೊ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಈರುಳ್ಳಿ, 2 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಆ ಕ್ವಾಂಟಿಟಿಲಿ ಮಸಾಲೆ ಹಾಕ್ಕೊಂಡಿದ್ದೀನಿ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಗ್ಲಾಸ್ ಅಳತೆಯಲ್ಲಿ 2 ಗ್ಲಾಸ್ ಹಾಕೋತಾ ಇದ್ದೀನಿ. ಇದು ಅರ್ಧ kg ಆಗುತ್ತೆ. 2 ಗ್ಲಾಸ್ ಹಾಕ್ಕೊಂಡ್ರೆ ಅಕ್ಕಿ ಒಂದು ಪಾವು ಹಿಡಿಯುತ್ತೆ ಲೋಟ ಇದು. ಹಾಗೆಯೇ ಮೊಸರು ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ, ಒಂದು 3 ಸ್ಪೂನ್ ಅನ್ಕೋಬೋದು. ಜೊತೆಗೆ ಮೆಣಸಿಕಾಯಿ, ಸಾಂಬಾರು ಬೀಜನ ಹುರಿದು ಪುಡಿ ಮಾಡಿ ರುಬ್ಬಿರೋಂಥ ಮಸಾಲ 1.5 ಸ್ಪೂನಷ್ಟು. ಹಾಗೆ ಟೊಮೊಟೊ, ಹಸಿರು ಮೆಣಸಿಕಾಯಿ ಒಂದು 5, ಸಬ್ಸಿಗೆ ಸೊಪ್ಪು ಮತ್ತು ತೊಗರಿಕಾಳು, ಹಾಗೆ 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬಂದು ಸಬ್ಸಿಗೆ ಸೊಪ್ಪು ತೊಗರಿಕಾಳು ಪಲಾವ್ ಸೀಸನಲ್ ರೆಸಿಪಿ ಅಂತಲೇ ಹೇಳ್ಬೋದು. ವಿಂಟರ್ ಸೀಸನ್ ರೆಸಿಪಿ. ಓಕೆನಾ? ಬನ್ನಿ ಈಗ ಇನ್ಯಾಕೆ ತಡ, ಬೇಗ ಶುರು ಮಾಡಿಬಿಡೋಣ. ಹೇಗೆ ಮಾಡ್ತೀನಿ ನೋಡೋಣ. ಮೊದಲಿಗೆ ಮಸಾಲವನ್ನು ರುಬ್ಕೊಂಡ್ಬಿಡೋಣ. ಈಗೇನೆಲ್ಲ ಇಟ್ಟಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿತ್ತಂದರೆ ತುಂಬ ರುಚಿಯಾಗಿ ಬಂತು. ಕೆಲವೊಂದು ಸಲ ನಾವು ಅಂದ್ಕೊಂಡೇ ಇರಲ್ಲ ಅಷ್ಟು ರುಚಿಯಾಗಿ ಬರುತ್ತೆ. ಇದು ನಾನು ಈ ರೀತಿಯಾಗೆ ಮಾಡೋದು. ಒಮ್ಮೆ ಈ ರೀತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಈಗ ನಾನು ಈರುಳ್ಳಿ ಉಂಡೆ ಹಾಗೆ ಇಟ್ಕೊಂಡಿದ್ದೆಲ್ಲ ಅದನ್ನು ಹೆಚ್ಚಾಕ್ಬಿಟ್ಟು ರುಬ್ಕೊತೀನಿ. ರುಬ್ಬುವಾಗಲೂ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಅರಿಶಿನ ಹಾಕ್ಕೊಂಡು ರುಬ್ಕೊತೀನಿ. ನಾನೀಗೇನು ಲೋಟ ತೋರಿಸಿದ್ದೆ ಅಲ್ಲ, ಅದೇ ಅಳತೆಯಲ್ಲಿ 2 ಲೋಟ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. 5 ಜನ ಆರಾಮಾಗಿ ತಿನ್ಬೋದು 2 ಲೋಟ ಹಾಕ್ಕೊಂಡ್ರೆ. ಅದು ಒಂದು ಪಾವ್ ಹಿಡಿಯೋಂಥ ಲೋಟ. ಈಗೇನು ತೋರಿಸಿದ್ದೀನಿ, ಈ ಗ್ಲಾಸಲ್ಲಿ 3/4 ಗ್ಲಾಸ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮನೇಲಿ ಸ್ವಲ್ಪ ಎಣ್ಣೆ ಕಮ್ಮಿನೇ ಇರಬೇಕು. ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೇಲಿ ತಿನ್ನಲ್ವಲ್ಲ ಜಾಸ್ತಿ ಎಣ್ಣೆ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ತಿನ್ನೋ ಅಂಥವ್ರು 1-2 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿರೋದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಹಸಿರು ಮೆಣಸಿಕಾಯಿನೂ ಅದ್ರ ಮೇಲ್ಗಡೆಗೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಈರುಳ್ಳಿ, ಹಸಿರು ಮೆಣಸಿಕಾಯಿ ಎಲ್ಲ ಫ್ರೈ ಆಗಿದೆ. ಈಗ ಅದ್ರ ಮೇಲೆ ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಪಲಾವ್ ಟೇಸ್ಟು ಹೆಚ್ಚಿಗೆ ಆಗುತ್ತೆ. ಕೆಲವೊಬ್ಬರು ಮೆಂತ್ಯ ಸೊಪ್ಪು, ನಾನು ಹಾಕ್ತೀನಿ ಮೆಂತ್ಯ ಸೊಪ್ಪನ್ನ. ಮೆಂತ್ಯ ಸೊಪ್ಪು ಹಾಕಿದ್ರೆ ಸಬ್ಸಿಗೆ ಸೊಪ್ಪು ಸ್ಕಿಪ್ ಮಾಡ್ತೀನಿ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಮೆಂತ್ಯ ಸೊಪ್ಪು ಸ್ಕಿಪ್ ಮಾಡ್ತೀನಿ. ಇವತ್ತು ಮೆಂತ್ಯ ಸೊಪ್ಪು ತೊಗರಿಕಾಳು ಪಲಾವ್ ಮಾಡಬೇಕು ಅಂತಲೇ ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಈಗ ಸಬ್ಸಿಗೆ ಸೊಪ್ಪನ್ನ ಒಂದು 2 ನಿಮಿಷ ಫ್ರೈ ಮಾಡಿ ಟೊಮೊಟೊ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ಅದ್ರ ಮೇಲ್ಗಡೆ ಉಪ್ಪು ಹಾಕ್ಬಿಟ್ಟು ಇನ್ನೊಂದು 1 ಸೆಕೆಂಡ್ 2 ಸೆಕೆಂಡ್ ಫ್ರೈ ಮಾಡ್ಕೊತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಸುತ್ತಲೂ ಫ್ರೈ ಆಗಿ ಅಂತನ. ಈಗ ಅದೇನು ಖಾರ ಪುಡಿ ಪೇಸ್ಟ್ ಮಾಡಿದೆ ಅಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇನ್ಸ್ಟೆಂಟಾಗಿ ಹುರಿದು ಪುಡಿ ಮಾಡಿ ನೀರು ಹಾಕೊಂಡು ರುಬ್ಕೊಂಡಿರೋದು ಎಷ್ಟು ಬೇಕಷ್ಟನ್ನು. ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲಾವ್ ಅಂತ ಅಂದ್ಬಿಟ್ಟು ತುಂಬ ತಾಳ್ಮೆಯಿಂದನೇ ಮಾಡಿದ್ದೀನಿ. ಹಾಗೆಯೇ ರುಬ್ಬಿರೋಂಥ ಮಸಾಲಾನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತೀನಿ. ಅದು ಸಹ ಚೆನ್ನಾಗಿ ಹುರಿದು ಎಣ್ಣೆ ಬಿಡ್ಕೊಳ್ಳುತ್ತೆ. ಆವಾಗ ಅಳತೆಗೆ ತಕ್ಕಷ್ಟು ನೀರು ಹಾಕಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು. ಇದು ಬಂದು ನಾನು ಖಾರದ ಪುಡಿ ಹಾಕಿದ್ರೂ ಸೊಪ್ಪೆಲ್ಲ ಹಾಕಿರೋದ್ರಿಂದ ಹಸಿರು ಕಲರಾಗೇ ಬರುತ್ತೆ ಪಲಾವ್. ರೆಡ್ ಕಲರಾಗಿ ಬರೋದೇ ಇಲ್ಲ. ನನಗೆ ಈ ಕಲರಲ್ಲಿ ಇರೋದೇ ಇಷ್ಟ ಆಗುತ್ತೆ ಪಲಾವ್. ಯಾರ್ಯಾರಿಗೆ ಯಾವ ಕಲರಲ್ಲಿ ಇರಬೇಕು ಪಲಾವ್ ಅಂತ ಕಾಮೆಂಟ್ ಮಾಡಿ. ಕೆಂಪು ಕಲರಲ್ಲಿ ಬೇಕಂದರೆ ನೀವು ಹಸಿರು ಮೆಣಸಿಕಾಯಿ ಆಗಿರ್ಬೋದು ಇವೆಲ್ಲ ಬಳಸೋಕೋಗ್ಬಿಡಿ. ಸಾಂಬಾರು ಸೊಪ್ಪೆಲ್ಲ ಹೆಚ್ಚಾಕಿದ್ರೆ ಕೆಂಪು ಕಲರ್ ಬರುತ್ತೆ. ಈಗ ನಾನೇನು ಕಾಳು ಸುಲಿದೆಲ್ಲ ಇಟ್ಟಿದ್ದೆ ಅಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಮಸಾಲೆಯಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕಾಳಿಗೆ. ಈಗ 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಉರಿಲಿ ಬೇಯಕ್ಕೆ ಇಟ್ಕೊತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ ಅಂದ್ಬಿಟ್ಟು. ಈಗ ಚೆನ್ನಾಗಿ ಫ್ರೈ ಆಗಿ ಸುತ್ತಲೂ ಎಣ್ಣೆ ಬಿಟ್ಟಿದೆ. ಅದಕ್ಕೆ ನಾನು ಏನು ಲೋಟ ತಗೊಂಡಿದ್ದೆ ಅಲ್ವ ಈ ಲೋಟದಲ್ಲಿ 4.25 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಮ್ಮನೆ ಅಕ್ಕಿ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ, ಹಂಗಾಗಿ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಕಾಳು ಸಹ ಬೇಯಬೇಕಲ್ವ, ಹಂಗಾಗಿ ಆ ಅರ್ಧ ಗ್ಲಾಸ್ ಮ್ಯಾನೇಜ್ ಮಾಡುತ್ತೆ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ನೀರು ಕುಡಿದು ನೋಡಿಬಿಟ್ಟು 3 ಸ್ಪೂನ್ ಮೊಸರನ್ನ ನೀರು ಮೇಲೆ ಹಾಕ್ಕೊಂಡು ನೀರು ಮೇಲ್ಗಡೆ ಹಾಕ್ತಿದ್ದೀನಿ. ಕೆಲವೊಂದು ಸಲ ಫ್ರೈ ಮಾಡುವಾಗಲೂ ಹಾಕ್ಕೋಬೋದು, ಇಲ್ಲ ಅಂದರೆ ಈ ಥರ ನೀರು ಮೇಲೂ ಹಾಕ್ಕೋಬೋದು. ಚೆನ್ನಾಗಿರುತ್ತೆ, ಎರಡೂ ಚೆನ್ನಾಗಿರುತ್ತೆ ಟೇಸ್ಟು. ಒಡೆಯೋದಿಲ್ಲ ಮೊಸರು ಅಂದ್ಬಿಟ್ಟು ನಾನು ನೀರು ಮೇಲ್ಗಡೆ ಹಾಕ್ಕೊತೀನಿ. ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ಕಲಾಯಿಸ್ಬಿಟ್ಟು 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಉಪ್ಪೆಲ್ಲ ಚೆನ್ನಾಗಿ ನೀರಿಗೆ ಇಟ್ಕೊಂಡಿದೆಯಾ ಅಂತ ನೋಡ್ತೀನಿ. ಈ ನೀರು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕಿ
ಒಂದು ಅರ್ಧ ಭಾಗ ಬೇಯೋವರೆಗೂ ಓಪನ್ನಲ್ಲೇ ಬೇಯಿಸ್ಕೊಂಡು ಆಮೇಲೆ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಪಲಾವ್ ಹದವಾಗಿ ಬರುತ್ತೆ. ನೋಡ್ಬೋದು ಈ ರೀತಿಯಾಗಿ ಫಸ್ಟು ಕೈ ಆಡಿಸ್ಬಿಡ್ಬೇಕು, ಅಂಟ್ಕೊಂಡಂಗಾಗಿರುತ್ತೆ ಅಕ್ಕಿ, ಹಂಗಾಗಿ ಒಂದು ಅರ್ಧ ಭಾಗ ಬೇಯೋವರೆಗೂ ನಾನು ಓಪನಲ್ಲಿ ಬೇಯಿಸ್ಕೊತೀನಿ. ಆಮೇಲೆ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಪಲಾವು ಚೂರು ತಳ ಹತ್ತಿರಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದರೆ. ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು ಮೇಲುಗಡೆ. ನಾನು ಇವತ್ತು ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಇಷ್ಟರಲ್ಲೇ ಮಾಡಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಈಗ ನೋಡ್ತಾ ಇರ್ಬೋದು, ಈಗ ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಈಗ ಒಂದು ವಿಷಲ್ ಬಂತು, ಬನ್ನಿ ಈಗ ಸರ್ವ್ ಮಾಡೋಣ. ಹೇಗೆ ಬಂದಿದೆ ನೋಡೋಣ. ನೋಡ್ತಾ ಇರ್ಬೋದು ಹಗ್ಗಗ್ಲಿಗೂ ಕಾಳುಗಳು ಸಿಗ್ತಾಯಿದ್ವು. ಎಷ್ಟು ರುಚಿಯಾಗಿ ಬಂತು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನನ್ನ ರೀತಿಯೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೈಡ್ ಡಿಶ್ಶಾಗಿ ನಾನು ಪಲ್ಯ ಮಾಡ್ಕೊಂಡಿದ್ದೆ, ಜೊತೆಗೆ ಮಜ್ಜಿಗೆ. ಇವತ್ತಿನ ವ್ಲಾಗ್ ಇಷ್ಟೇ, ನೆಕ್ಸ್ಟ್ ಸಿಗ್ತೀನಿ. ನಮಸ್ಕಾರ.